ಆತ್ಮೀಯರೇ, ನಮಸ್ಕಾರ. ಭಾರತದ ವಿಜ್ಞಾನ ಕ್ಷೇತ್ರದಲ್ಲಿ, ವೈಜ್ಞಾನಿಕ ಕ್ಷೇತ್ರದಲ್ಲಿ, ಅದರಲ್ಲಿಯೂ ವಿಶೇಷವಾಗಿ ಏನು ನಾವು ಸ್ಪೇಸ್ ಟೆಕ್ನಾಲಜಿ ಇದೆ, ಅದರಲ್ಲಿ ಇವತ್ತು ಒಂದು ಒಂದು ಮಹತ್ವದ ದಿನ. ನಾನು ಹಗಲೆಲ್ಲ ಹೇಳುವ ಹಾಗೆ ಸುವರ್ಣಾಕ್ಷರಗಳಿಂದ ಬರೆದಿರತಕ್ಕಂಥ ಒಂದು ದಿನ. ಇವತ್ತು ಶನಿವಾರ 18 ಜುಲೈ 2026. ಏನು ಸರ್ ಅಂತ ವಿಶೇಷ? ಅದ್ಭುತವಾದ ಕೆಲಸ ನಡೀತಾ ಇದೆ. ಇವತ್ತು 11 ಗಂಟೆಗೆ ನಮ್ಮ ಭಾರತದಲ್ಲಿ ಒಂದು ಹೊಸ ವಿಕ್ರಮ, ಹೊಸ ಒಂದು ಸಾಧನೆ, ಹೊಸದ ಒಂದು ಮನ್ವಂತರ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದ್ರೆ ಇವತ್ತು ವಿಕ್ರಮ್ 1 ಅಥವಾ ವಿಕ್ರಮ್ 1 ಅನ್ನೋ ಹೆಸರಿನ ಭಾರತದ ಖಾಸಗಿ ಅಂದ್ರೆ ಪ್ರೈವೇಟ್. ಇಷ್ಟು ದಿವಸ ಇಂಡಿಯಾದಲ್ಲಿ ಏನಿತ್ತು, ನಾವು ಯಾವುದೇ ರಾಕೆಟ್ನ ಉಡಾಯಿಸಿದ್ರೆ ಯಾರು ಮಾಡ್ತಿದ್ರು ಅದನ್ನ? ಗವರ್ಮೆಂಟ್ ಏಜೆನ್ಸಿ ಕಾಲ್ಡ್ ಇಸ್ರೋ, ISRO. ಅವರು ಎಲ್ಲ ರಾಕೆಟ್ ಉಡಾವಣೆಗಳನ್ನು ಇಷ್ಟು ವರ್ಷ ಮಾಡಿದ್ದಾರೆ. ಇವತ್ತು ಮೊಟ್ಟ ಮೊದಲ ಬಾರಿಗೆ ಖಾಸಗಿ ಬಾಹ್ಯಾಕಾಶ ಕ್ಷೇತ್ರದ ಇತಿಹಾಸದಲ್ಲಿ ಹೊಸ ಅಧ್ಯಾಯ ಆರಂಭಿಸಿದ ರಾಕೆಟ್, ಅದರ ಹೆಸರೇ ವಿಕ್ರಮ್ 1. ಅಂದ್ರೆ ಒಂದು ಪ್ರೈವೇಟ್ ಕಂಪನಿ ಒಂದು ರಾಕೆಟ್ ರೆಡಿ ಮಾಡಿದೆ. ಆ ರಾಕೆಟಿನ ಉಡಾವಣೆ ಇವತ್ತು ಆಗ್ತಾ ಇದೆ. ಯಾರು ಮಾಡಿದ್ದಾರೆ ಸರ್ ಇದನ್ನ ಅಂದ್ರೆ, ಈ ಒಂದು ಕಂಪನಿ, ಅದರ ಹೆಸರು ಸ್ಕೈ ರೂಟ್ ಏರೋಸ್ಪೇಸ್ ಅಂತೇಳಿ. ಈ ಸ್ಕೈ ರೂಟ್ ಏರೋಸ್ಪೇಸ್ ಅಂದ್ರೆ SKYROOT ಏರೋಸ್ಪೇಸ್ ಅಂತೇಳಿ. ಇದು ಹೈದರಾಬಾದ್ ಮೂಲದ್ದು. ಇದು ಹೈದರಾಬಾದ್ನಲ್ಲಿ ಈ ಕಂಪನಿ ಇದೆ. ಈ ಸಂಸ್ಥೆಯು ಸಂಪೂರ್ಣವಾಗಿ ಭಾರತೀಯ ತಂತ್ರಜ್ಞಾನ, ಅಂದ್ರೆ ಇದು ಪೂರ್ತಿ ಎಲ್ಲ ಇಂಡಿಯನ್, ಎಲ್ಲ ಇಂಡಿಯಾದಲ್ಲೇ ಡೆವಲಪ್ ಆಗಿದೆ. ಇದು ವಿನ್ಯಾಸಗೊಳಿಸಿದಂಥ ಒಂದು ರಾಕೆಟ್ ಇದು. ಇದರ ಹೆಸರನ್ನ ಅವರು ವಿಕ್ರಮ್ 1 ಅಂತ ಇಟ್ಟಿದ್ದಾರೆ. ಇದು ಫಸ್ಟ್ ಟೈಮ್ ಒಂದು ರಾಕೆಟ್ ಉಡಾವಣೆ ಆಗಿ, ರಾಕೆಟ್ ತನ್ನ ಮೇಲ್ಗಡೆಗೆ ಸಾಕಷ್ಟು ಏನೇನು ನಿಮಗೆ ಗೊತ್ತಿದೆ, ಉಪಗ್ರಹಗಳನ್ನ ಅಂದ್ರೆ ಸ್ಯಾಟಲೈಟ್ಗಳನ್ನ ತಗೊಂಡು ಹೋಗಿ ಅಲ್ಲಿ ಒಂದು ನಿಗದಿತ ಪ್ಲೇಸ್, ಅದನ್ನು ನಾವು ಆರ್ಬಿಟ್ ಅಂತೀವಿ, ಅದನ್ನು ಕನ್ನಡದಲ್ಲಿ ಕಕ್ಷೆ ಅಂತ ಕರಿತೀವಿ, ಆರ್ಬಿಟ್ಗಳಲ್ಲೇ ಕಳಿಸ್ತಕ್ಕಂಥ ಒಂದು ಇವತ್ತು ಮಹತ್ವದ ಕೆಲಸ ಅಥವಾ ಒಂದು ಕ್ರಾಂತಿಕಾರಿ ಕೆಲಸ ಆಗ್ತಾ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ರಾಕೆಟ್ನ ಹೆಸರು ನಿಮಗೆ ಈ ಸ್ಕ್ರೀನ್ ಮೇಲೆ ಕಾಣ್ತಿದೆ. ಅದು ಸ್ಕೈ ರೂಟ್ ಕಂಪನಿ ಅಭಿವೃದ್ಧಿಪಡಿಸಿದಂಥ ವಿಕ್ರಮ್ 1 ಅದರ ಹೆಸರು. ಇದನ್ನ ಡೆವಲಪ್ ಮಾಡಿದವರು ಸ್ಕೈ ರೂಟ್ ಏರೋಸ್ಪೇಸ್ ಕಂಪನಿ ಫ್ರಮ್ ಹೈದರಾಬಾದ್. ಈ ಕಂಪನಿ 2018ರಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ. ಯಾರು ಮಾಡಿದ್ದಾರೆ ಅಂದ್ರೆ, ಸ್ಥಾಪಕರು ಯಾರಂದ್ರೆ ಶ್ರೀ ಪವನ್ ಕುಮಾರ್ ಚಂದನ ಮತ್ತು ನಾಗ್ ಭರತ್ ಡಾಕಾ. ಈ ಇಬ್ರು ಸೈಂಟಿಸ್ಟು, ಇವರಿಬ್ರು ಇಸ್ರೋದ ಮಾಜಿ ವಿಜ್ಞಾನಿಗಳು. ನಮ್ಮ ಇಸ್ರೋದಲ್ಲಿ ಇವ್ರು ಮುಂಚೆ ವರ್ಕ್ ಮಾಡ್ತಿದ್ದಾರೆ. ಇವರಿಬ್ರು ಕೂಡಿ ಒಂದು ಈ ಸ್ಕೈ ರೂಟ್ ಏರೋಸ್ಪೇಸ್ ಕಂಪನಿನ ಹುಟ್ಟಾಕಿದ್ದಾರೆ. ಇದು ಎಲ್ಲಿ ಇವತ್ತು ಉಡಾವಣೆ ಆಗ್ತಿದೆ? ಈ ಉಡಾವಣೆಗೆ ನಮ್ಮಲ್ಲಿ ಇರ್ತಕ್ಕಂಥ ಪ್ರಶಸ್ತ ಸ್ಥಳ ಅಂದ್ರೆ ಅದು ಶ್ರೀಹರಿಕೋಟ, ಆಂಧ್ರ ಪ್ರದೇಶದ ಶ್ರೀಹರಿಕೋಟ. ಅಲ್ಲಿರುವ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ, ಅದನ್ನ SDSC SHAR ಅಂತ ಕರಿತೀವಿ. ಅಲ್ಲಿಂದ ಇದು ಉಡಾವಣೆ ಆಗುತ್ತೆ. ನಮ್ಮ ಚಂದ್ರಯಾನ 3 ಇಲ್ಲೇ ಉಡಾವಣೆ ಆಗಿದ್ದು, ನಾನು ಅಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದು 2023ರಲ್ಲಿ ಅಂತೇಳಿ ತಮಗೆ ಬಹುತೇಕ ಜನಕ್ಕೆ ಗೊತ್ತಿದೆ. ಹಾಗಾಗಿ ಇದು ಆ ಕಂಪನಿಯವರ ಯಾವುದು ಸ್ಕೈ ರೂಟ್ ಏರೋಸ್ಪೇಸ್ ಅವರ ಮೊದಲ ಇದೊಂದು ಉಡಾವಣಾ ಮಿಷನ್. ಅದಕ್ಕೆ ಅವರು ಏನು ಹೆಸರಿಟ್ಟಿದ್ದಾರೆ ಅಂದ್ರೆ ಮಿಷನ್ ಆಗಮನ ಅಂತ, AAGAMAN, ಆಗಮನ ಅಂತೇಳಿ ಇದನ್ನ ಒಂದು ಹೆಸರಿಟ್ಟಿದ್ದಾರೆ. ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ, ಸಣ್ಣ ಸಣ್ಣ ಉಪಗ್ರಹಗಳನ್ನ ಭೂಮಿಯ ಕೆಳ ಕಕ್ಷೆಗೆ, ಅಂದ್ರೆ ನಾವು ಲಿಯೋ ಅಂತ ಕರಿತೀವಿ, ಲೋ ಅರ್ತ್ ಆರ್ಬಿಟ್ ಅಂತ ಕರಿತೀವಿ, ಅಲ್ಲಿಗೆ ಹೋಗಿ ಇವನ್ಗಳನ್ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥ, ಆ ಉಪಗ್ರಹನ ಅಲ್ಲಿ ಸೇರಿಸ್ತಕ್ಕಂಥ ಕೆಲಸ ಈ ರಾಕೆಟ್ ಮಾಡುತ್ತೆ. ಇದೇ ತರದ ಪರಿಕಲ್ಪನೆನೇ ನಮ್ಮ ಸ್ಪೇಸ್ ಎಕ್ಸ್ ಏಜೆನ್ಸಿ ಎಲಾನ್ ಮಸ್ಕ್ ಅವ್ರದ್ದು ಇರತಕ್ಕಂಥದ್ದು. ಅವರು ರಾಕೆಟ್ ಮಾಡ್ತಾರೆ. ರಾಕೆಟ್ ಮಾಡಿ ಅಲ್ಲಿಂದ ಆ ರಾಕೆಟ್ಗಳ ಮುಖಾಂತರ ಬೇರೆ ಬೇರೆ ಉಪಗ್ರಹಗಳನ್ನ ಉಡಾಯಿಸ್ತಕ್ಕಂಥ ಕೆಲಸ ನಮ್ಮ ಸ್ಪೇಸ್ ಎಕ್ಸ್ ಏನ್ ಮಾಡ್ತಿದ್ದಾರೆ, ಅದನ್ನೇ ನಮ್ಮ ಭಾರತದ ಹೆಮ್ಮೆಯ ಒಂದು ಸ್ಟಾರ್ಟಪ್ ಆದಂತ ಈ ಸ್ಕೈ ರೂಟ್ ಏರೋಸ್ಪೇಸ್ನವ್ರು ಮಾಡ್ತಿದ್ದಾರೆ. ಇದು ಭಾರತದ ಮೊದಲ ಖಾಸಗಿ ಅಂದ್ರೆ ಪ್ರೈವೇಟ್ ಉಡಾವಣಾ ರಾಕೆಟ್. ಇದಕ್ಕೆ 3 ಸ್ಟೇಜ್ ಸಾಲಿಡ್ ಫ್ಯೂಲ್ನ ಯೂಸ್ ಮಾಡ್ತಿದ್ದಾರೆ. ಇದರ ಬಾಡಿನ ಯೂಶಲಿ ಕಾರ್ಬನ್ ಕಾಂಪೋಸಿಟ್ ಇಂದ ಮಾಡಿದ್ದಾರೆ. ಹಾಗಾಗಿ ಇದು ರಾಕೆಟ್ನ ತೂಕ ಕಡಿಮೆ ಇದೆ. ಹಾಗಾಗಿ ಅದು ಮತ್ತು ಬಲಿಷ್ಠವಾಗಿಯೂ ಇದೆ, ಇದು ಸ್ಟ್ರಾಂಗ್ ಇದೆ. ಆದರೆ ಅದಕ್ಕೆ ವೇಟ್ ಕಡಿಮೆ ಇರೋದ್ರಿಂದ ಕಡಿಮೆ ಫ್ಯೂಲ್ ಯೂಸ್ ಮಾಡುತ್ತೆ, ಎಫಿಷಿಯನ್ಸಿ ಜಾಸ್ತಿ ಆಗುತ್ತಂತೆ. ಈ ಒಂದು ರಾಕೆಟ್ ಸುಮಾರು ಮೇಲ್ಗಡೆ ಸ್ಯಾಟಲೈಟ್ ಅನ್ನ ತುದಿಗಿಟ್ಟಿರ್ತಾರಲ್ಲವ, ಅದ್ರ ಮೇಲ್ಗಡೆಗೆ ಒಂದು 350 kg ಉಪಗ್ರಹಗಳನ್ನ
ಆ, ಒಂದು 500 ಕಿಲೋಮೀಟರ್, ಭೂಮಿಯಿಂದ 500 ಕಿಲೋಮೀಟರ್ ಆಚೆಗೆ ಇರ್ತಕ್ಕಂಥ ಏನು ಕೆಳ ಕಕ್ಷೆಗೆ ಅಥವಾ ಏನು ಲೋ ಅರ್ತ್ ಆರ್ಬಿಟ್ ಇದೆಯಲ್ಲ, ಅಲ್ಲಿಗೆ ಹೋಗಿ ಆ, ಇಡ್ತಕ್ಕಂಥ ಸಾಮರ್ಥ್ಯ ಈ ರಾಕೆಟ್ಗಿದೆ. ಇದು ಆಗಮನ ಅಂತ ಹೆಸರಿಟ್ಟಿದ್ದಾರೆ. ಭಾರತೀಯ ಹಾಗೂ ಅಂತಾರಾಷ್ಟ್ರೀಯ ತಂತ್ರಜ್ಞಾನದ ಪ್ರದರ್ಶನ ಅಂದರೆ ಟೆಕ್ನಾಲಜಿ ಡೆಮಾನ್ಸ್ಟ್ರೇಷನ್ ಪೇಲೋಡ್ಗಳನ್ನ ಹೊತ್ತೊಯ್ಯುತ್ತಿದ್ದು ಈ ರಾಕೆಟು. ಭಾರತದ ಖಾಸಗಿ ಬಾಹ್ಯಾಕಾಶ ಉದ್ಯಮದ ಸಾಮರ್ಥ್ಯವನ್ನ ನಾವು ಈ ಮೂಲಕ ಜಗತ್ತಿಗೆ ಪರಿಚಯಿಸೋದು ಈ ಈ ಮಿಷನಿನ ಪ್ರಮುಖ ಉದ್ದೇಶ ಆಗಿದೆ. ಅಂದರೆ ಮಿಷನ್ ಆಗಮನದ ಮೇನ್ ಆಬ್ಜೆಕ್ಟಿವ್ ಅದು. ಅಂದ್ರೆ ನಾವು ಕೇಪಬಲ್ ಆಫ್ ಆ ಥರಕ್ಕೆ ಅಂತ ಹೇಳ್ತಕ್ಕಂಥದ್ದು. ವಿಕ್ರಮ್ ಅಂತ ಯಾಕೆ ಹೆಸರಿಡಿದಾರಂತ ಬಹುತೇಕ ಎಲ್ಲರಿಗೂ ಆಲ್ರೆಡಿ ಗೊತ್ತಾಗಿದೆ. ನಮ್ಮ ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಅಂತ ಏನು ಕರಿತೀವಿ, ಫಾದರ್ ಆಫ್ ಅಂತ ಏನು ಕರಿತೀವಿ ಅದಕ್ಕೆ ಅಂತ ಕರೆಯಲ್ಪಡುವ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರ ಗೌರವಾರ್ಥವಾಗಿ, ಇನ್ ಆನರ್ ಆಫ್ ದ್ಯಾಟ್ ಗ್ರೇಟ್ ಮ್ಯಾನ್, ಇದಕ್ಕೆ ವಿಕ್ರಮ್ ಅಂತ ಹೆಸರಿಟ್ಟಿದ್ದೀವಿ. ನಾವು ಅಲ್ಲಿ ಚಂದ್ರಯಾನಲ್ಲೂ ವಿಕ್ರಮ್ ಲ್ಯಾಂಡರ್ ಅಂತ ಇಟ್ಟಿದ್ವಿ, ನಿಮ್ಗೆ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಇದು ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ ಖಾಸಗಿ ಕ್ಷೇತ್ರ ಅಂದ್ರೆ ಪ್ರೈವೇಟೈಸೇಷನ್ ಆಗ್ತಕ್ಕಂಥದ್ದು, ಅಂದ್ರೆ ಪ್ರೈವೇಟ್ ಕಂಪನಿಗಳು ಸ್ಪೇಸ್ ಆಕ್ಟಿವಿಟಿನಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥ ಒಂದು ಸುವರ್ಣ ಯುಗ ಪ್ರಾರಂಭ ಆಗ್ತಾ ಇದೆ. ಖಾಸಗಿ ಕಂಪನಿಗಳು ಉಪಗ್ರಹ ಉಡಾವಣೆಯಲ್ಲಿ ವಿಶ್ವ ಮಟ್ಟದಲ್ಲಿ ಸ್ಪರ್ಧಿಸಬಹುದು ಅನ್ನೋದನ್ನ ತೋರಿಸ್ಲಿಕ್ಕೆ ಇದೊಂದು ಹೆಲ್ಪ್ ಆಗುತ್ತೆ. ಜಾಗತಿಕ ಸಣ್ಣ ಉಪಗ್ರಹ ಉಡಾವಣಾ ಮಾರುಕಟ್ಟೆಯಲ್ಲಿ ಭಾರತದ ಪಾಲನ್ನು ಹೆಚ್ಚಿಸುವ ಒಂದು ಸಾಮರ್ಥ್ಯ ಹೊಂದಿದೆ ಇದು. ಆಮೇಲೆ ಇದು ಬಹಳ ಇಂಪಾರ್ಟೆಂಟ್ ಅಂದ್ರೆ ಇದು ಟೋಟಲಿ ಇಂಡಿಜಿನಿಯಸ್ ಅಂತ ನಾನು ಹೇಳಿದ್ದೆ ಆಗ್ಲೇ. ಅಂದ್ರೆ ಇದು ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ ಭಾರತ ಅಂತ ಏನಿದೆಯಲ್ಲ ನಮ್ಮ ದೇಶದ ಈಗ ಪ್ರಧಾನಮಂತ್ರಿಗಳ ಪರ್ಟಿಕ್ಯುಲರ್ಲಿ ಅದರ ಪರಿಕಲ್ಪನೆಗಳಿಗೆ ಈ ತರದ ಕೆಲಸಗಳು ಬಲ ತುಂಬುತ್ತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದರಲ್ಲಿ 4 ಇವತ್ತು ಪೇಲೋಡನ್ನ ಅಂದ್ರೆ ಮೇಲ್ಗಡೆ 4 ಪೇಲೋಡ್ ಅಂದ್ರೆ 4 ಸ್ಯಾಟಲೈಟ್ಗಳು ಅಂತ ಅರ್ಥ. ಒಂದು ಈ ಸ್ಕೈ ರೂಟ್ನವ್ರದ್ದು ಒಂದು ಪೇಲೋಡ್ ಇದೆ ಅದ್ರ ಮೇಲೆ. ಅದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ಯೂಸ್ ಟು ವ್ಯಾಲಿಡೇಟ್ ಸ್ಪೇಸ್ ಕ್ರಾಫ್ಟ್ ಟೆಕ್ನಾಲಜೀಸ್ ಅಂಡ್ ಕಲೆಕ್ಟ್ ಮಿಷನ್ ಡಾಟಾ ಒಂದು. ಇನ್ನೊಂದು ಜರ್ಮನಿಯ ಕಂಪನಿ, ಅದು ಡಿ ಕ್ಯುಬಿಡ್ ಅಂತ ಅಂದ್ರೆ DCUBED, ಅವರು ಡೆವಲಪ್ ಮಾಡಿದಂಥ ಒಂದು ಪೇಲೋಡ್ ಒಂದು ಒಯ್ತಕ್ಕಂಥದ್ದು ಇದು ಅದರೊಂದು ಇದರಲ್ಲಿ ಇವತ್ತಿದೆ. ಇನ್ನೊಂದು ಗ್ರಹ ಸ್ಪೇಸ್ ಪೇಲೋಡ್ ಅಂತೇಳಿ, ಅಂದ್ರೆ ಗ್ರಹ ಸ್ಪೇಸ್ ಅಂತ ಒಂದು ಕಂಪನಿ ಇದೆ, ಇಂಡಿಯನ್ ಸ್ಟಾರ್ಟ್ಅಪ್ ಗ್ರಹ ಸ್ಪೇಸ್ ಅಂತೇಳಿ, GRAHAHAA ಗ್ರಹ ಸ್ಪೇಸ್ ಅಂತೇಳಿ ಅವ್ರ ಕಂಪನಿಯವರು ಕೊಟ್ಟಿದಂಥ ಒಂದು ಉಪಗ್ರಹ ಇದರಲ್ಲಿ ಇದೆ ಇವತ್ತು. ಇನ್ನೊಂದು ಕಾಸ್ಮೋಸರ್ವ್ ಅಂತ, ಇದು ಬಹಳ ಇಂಪಾರ್ಟೆಂಟ್ ಮಕ್ಕಳಿಗೆ, ದಯವಿಟ್ಟು ಗಮನಿಸಿ. COSMOSERV ಸರ್ವ್ ಸ್ಪೇಸ್ ಪೇಲೋಡ್ ಅಂತಿದೆ. ಈ ಕಾಸ್ಮೋಸ್ ಸರ್ವ್ ಸ್ಪೇಸ್ ಇದೆಯಲ್ಲ, ಈ ಕಂಪನಿ ಬಗ್ಗೆ ಮುಂದಿನ ದಿನಗಳಲ್ಲಿ ಒಂದು ವಿಶೇಷ ಮಾಹಿತಿಯನ್ನು ನಿಮ್ಮ ಹತ್ರ ಹಂಚ್ಕೋತೀನಿ. ಬಹಳ ಬ್ಯೂಟಿಫುಲಿ ಡಿಸೈನ್ಡ್ ಕಂಪನಿ ಇದು. ಇವ್ರದ ಕೆಲಸಗಳು ಬಹಳ ಚೆನ್ನಾಗಿದ್ದಾವೆ. ಹಾಗಾಗಿ ಈ ಕಾಸ್ಮೋಸರ್ ಸ್ಪೇಸ್ ಪೇಲೋಡನು ಒಟ್ಟು 4 ಪೇಲೋಡ್ಗಳಂದ್ರೆ 4 ಉಪಗ್ರಹಗಳು ಈ ರಾಕೆಟ್ ಮೂಲಕ ಇವತ್ತು ಉಡಾವಣೆ ಆಗ್ತಿದ್ದಾವೆ. ಇದ್ರ ಜೊತೆಗೆ ಇನ್ನೊಂದೇಂದ್ರೆ ಸಿಂಬಾಲಿಕ್ ಪೇಲೋಡ್ಸ್ ಇದಾವೆ. ಅಂದ್ರೆ ಅದಕ್ಕೆ ಒಂದು ಸಿಂಬಾಲಿಕ್ ಆಗಿ ಪೇಲೋಡ್ಸ್ ಇಟ್ಟಿದ್ದೀವಿ ನಾವು. ಏನೇನಂತಂದ್ರೆ ಒಂದು ಇದನ್ನ ಜೊತೆಗೆ ಇನ್ನೊಂದು ಏನೇನು ಒಯ್ತಿದೆ ಅಂದ್ರೆ ಈ ರಾಕೆಟ್ಗಳ ಮೇಲೆ ಒಂದು ಡೈಮಂಡ್ ಲೋಟಸ್, ನೋಡಿ ಚೆನ್ನಾಗಿದೆ, ಡೈಮಂಡ್ ಲೋಟಸ್, ಎ ಸ್ಪೆಸಿಫಿಕಲಿ ಕ್ರಾಫ್ಟೆಡ್ ಸಿಂಬಾಲಿಕ್ ಪೇಲೋಡ್ ಮೇಡ್ ವಿತ್ ಗೋಲ್ಡ್ ಅಂಡ್ ಡೈಮಂಡ್ಸ್. ಒಂದು ಕಮಲ, ಅದಕ್ಕೆ ಲೋಟಸ್ನ ಬಂಗಾರ ಮತ್ತು ಡೈಮಂಡ್ಗಳಿಂದ ಬಳಸಿ ಮಾಡಿದಂಥ ಒಂದು ಪೇಲೋಡ್ ಇದೆ. ಇನ್ನೊಂದು ಬಹಳ ಇಂಪಾರ್ಟೆಂಟು, ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ರಚಿಸ್ತಕ್ಕಂಥ ಎ ಹ್ಯಾಂಡ್ ರಿಟನ್ ಪೋಸ್ಟ್ ಕಾರ್ಡ್ ಬೈ ಅವರ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. ಮೋದಿಜಿ ಅವರು ಅವರೇ ಒಂದು ಹ್ಯಾಂಡ್ ರಿಟನ್ ಪೋಸ್ಟ್ ಕಾರ್ಡ್ ಮಾಡಿದ್ದಾರೆ. ಅದರಲ್ಲಿ ಒಂದು ಮೆಸೇಜ್ ಬರೆದಾರೆ ಅವರು, ಏನಂದ್ರೆ ಒಂದೇ ಮಾತರಂ ಅಂತ. ಆ ತರ ವಿಶಿಷ್ಟವಾದಂಥ ಭಾರತೀಯರೆಲ್ಲರಿಗೂ ರೋಮಾಂಚನ ಆಗ್ತಕ್ಕಂಥ ಪದ ಅಂದ್ರೆ ಈ ಒಂದೇ ಮಾತರಂ. ಅದನ್ನ ಪ್ರಧಾನಮಂತ್ರಿಯವರು ಒಂದು ಪೋಸ್ಟ್ ಕಾರ್ಡ್ ಅಲ್ಲಿ ರೆಡಿ ಮಾಡಿದ್ದಾರೆ. ಅದನ್ನು ಕೂಡ ಈ ರಾಕೆಟ್ ಮೂಲಕ ನಾವು ಉಡಾಯಿಸಿ ಅದನ್ನ ಅಂತರಿಕ್ಷಕ್ಕೆ ಕಳಿಸ್ತಾ ಇದ್ದೀವಿ. ಇನ್ನೊಂದು ಇದರಲ್ಲಿ ಸಿಂಬಾಲಿಕ್ ಆಗಿ ಇನ್ನೊಂದು ಏನಿದೆ, ಮೂರನೇದು ಅಂದ್ರೆ ಆನ್ ಆರ್ಟ್ ವರ್ಕ್ ಬೈ ಇಂಡಿಯನ್ ಆರ್ಟಿಸ್ಟ್ ಶ್ರೀ ಅಜಯ್ ಕುಮಾರ್ ಮತ್ತೆವಾಡ ಅಂತೇಳಿ, ಅವರು ಒಂದು ರಿಪ್ರೆಸೆಂಟಿಂಗ್ ದಿ ಇಂಡಿಯಾಸ್ ಕಲ್ಚರಲ್ ಐಡೆಂಟಿಟಿ ಇನ್ ಸ್ಪೇಸ್ ಅನ್ನುವ ಕುರಿತಾದಂಥ ಒಂದು ಚಿತ್ರಣ ಮಾಡಿದ್ದಾರೆ. ಅದನ್ನು ಕೂಡ ಈ ರಾಕೆಟ್ ಮುಖಾಂತರ ನಾವು ಕಳಿಸ್ತಾ ಇದ್ದೀವಿ. ಹಾಗಾಗಿ ಇವತ್ತು ಉಡಾವಣೆ ಆಗಲಿರುವ ಈ ಭಾರತದ ಬಾಹ್ಯಾಕಾಶ ಇತಿಹಾಸದಲ್ಲಿ ಒಂದು ಹೊಸ ಮೈಲುಗಲ್ಲು ಸ್ಥಾಪನೆ ಆಗ್ತಾ ಇದೆ ಈ ವಿಕ್ರಮ್ 1 ಮೂಲಕ. ಇದುವರೆಗೆ ಸರ್ಕಾರಿ ಸಂಸ್ಥೆ ಆದಂಥ ಅಥವಾ ಏಜೆನ್ಸಿ ಆದಂಥ ಇಸ್ರೋನವರು ನಡೆಸುತ್ತಿದ್ದ ಈ ಕಕ್ಷಾ ಉಡಾವಣೆಗಳ ಕ್ಷೇತ್ರದಲ್ಲಿ ಈಗ ಖಾಸಗಿ ಸಂಸ್ಥೆಗಳು ಯಶಸ್ವಿಯಾಗಿ ಭಾಗವಹಿಸುವ ಮೂಲಕ ಹೊಸ ಯುಗ ಆರಂಭವಾಗಿದೆ. ವಿಕ್ರಮ್ 1 ಯಶಸ್ಸು ಭಾರತವನ್ನು ಜಾಗತಿಕ
ವಾಣಿಜ್ಯ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಇನ್ನಷ್ಟು ಬಲಿಷ್ಠ ರಾಷ್ಟ್ರವನ್ನಾಗಿ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಂಥ ವಿಶೇಷವಾದಂಥ ಒಂದು ಉಡಾವಣೆ ಇದೆ, ಇವತ್ತು 11 ಗಂಟೆಗಿದೆ. ಇದಕ್ಕೆಲ್ಲರೂ ಆಲ್ ಇಂಡಿಯನ್ಸ್ ವಿ ಶಾಲ್ ವಿಶ್ ಗುಡ್ ಲಕ್ ವಿಕ್ರಮ್ 1, ಗುಡ್ ಲಕ್ ಸ್ಕೈ ರೂಟ್, ಗುಡ್ ಲಕ್ ಇಂಡಿಯಾ ಸ್ಟಾರ್ಟಪ್ಸ್, ಗುಡ್ ಲಕ್ ಇಂಡಿಯನ್ ಮೈಂಡ್ ಸೆಟ್ ಟು ಲೀಡ್ ದ ವರ್ಲ್ಡ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲರೂ ನಾವು ಮತ್ತೊಂದ್ಸಲ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ, ಇದು ಸಕ್ಸಸ್ಫುಲ್ ಲಾಂಚ್ ಆಗಲಿ, ಆಮೇಲೆ ಇದರಿಂದ ದೇಶದ ಕೀರ್ತಿ ಜಾಸ್ತಿ ಆಗಲಿ, ಹೊಸ ವಿಜ್ಞಾನಿಗಳು, ತಂತ್ರಜ್ಞರು, ಅಂದರೆ ಟೆಕ್ನಿಷಿಯನ್ಸ್ ಎಲ್ಲ ಬಂದು ಬಾಹ್ಯಾಕ್ಷೇತ್ರ ಇದೆಯಲ್ಲ ನಮ್ಮ ಸ್ಪೇಸ್ ಆಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಲಿ. ಅದರಿಂದ ಎಲ್ಲರಿಗೂ, ನಮ್ಮ ಮಕ್ಕಳಿಗೆ ಇದರೊಂದು ಸ್ಫೂರ್ತಿ ಸಿಗಲಿ ಅಂತ ಆಶಿಸ್ತೇನೆ. ಗುಡ್ ಲಕ್ ವಿಕ್ರಮ್ 1, ಗುಡ್ ಲಕ್ ಸ್ಕೈ ರೂಟ್ ರಾಕೆಟ್.